ಮೀಟಿಂಗ್ ಆಗ್ತದೆ. ನೋಡಪ್ಪ, ಇದು ಬಹಳ ಪವಿತ್ರವಾದಂಥ ಐತಿಹಾಸಿಕವಾದಂಥ ಈ ಮಲೆ ಮಹದೇಶ್ವರ. ಇದು ವಿಶೇಷವಾಗಿ ಎಲ್ಲ ವರ್ಗದ ಜನ, ಬಡವರು, ಮಧ್ಯಮ ವರ್ಗ, ಎಲ್ಲವರು ಜನ ಈ ದೇವರನ್ನ ಬಹಳ ಆರಾಧನೆ ಮಾಡ್ತಿದ್ದಾರೆ. ಇಲ್ಲಿ ಒಂದು ಸಂಪ್ರದಾಯ ಮೊದಲಿಂದ ಕೂಡ ಬೆಳ್ಕೊಂಡು ಬಂದಿದೆ. ಈ ಕಾಡಲ್ಲಿ ವಾಸ ಮಾಡೋರು ಕೂಡ ಇಲ್ಲಿ ಸೇವೆ ಮಾಡೋಂಥ ಒಂದು ಭಾಗ್ಯ ಇಲ್ಲಿಂದ ಕೂಡ ಮಾಡ್ತಾರೆ. ಅಂದರೆ ಈ ಶಿವನ ಸ್ವರೂಪ ಇಲ್ಲಿ ಎಲ್ಲರೂ ಕೂಡ ಆಶ್ರಯವಾಗಿ ನಿಂತಿದೆ. ಬಹಳ ಪರಿಶುದ್ಧವಾಗಿ ಇದನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಸೊ ನಾವು ಕೂಡ ಕ್ಯಾಬಿನೆಟ್ನ ಇಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ನಮ್ಮ ಆಚಾರ ವಿಚಾರಗಳು ಕೂಡ ಹೆಚ್ಚಿಗೆ ಪ್ರಚಾರ ಆಗಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ. ಇದು ನಮ್ಮ ಸರ್ಕಾರ ಎಲ್ಲ ಇಂಥ ಧಾರ್ಮಿಕ ಕ್ಷೇತ್ರಗಳನ್ನೆಲ್ಲ ಕೂಡ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಹೊಸ ಪ್ರಾಧಿಕಾರಗಳನ್ನ ನಾವೆಲ್ಲ ರಚನೆ ಮಾಡ್ತಾ ಇದ್ದೀವಿ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಇಲ್ಲಿ ಪ್ರಾಧಿಕಾರ ಮಾಡಿದ್ದೀವಿ, ಮೊನ್ನೆ ಯಲ್ಲಮ್ಮ ಕ್ಷೇತ್ರ ಮಾಡಿದ್ದೀವಿ, ಚಾಮುಂಡಿ ಕ್ಷೇತ್ರ ಮಾಡಿದ್ದೀವಿ. ಬೇರೆಯವರು ಸರ್ಕಾರ ಅಧಿಕಾರದಲ್ಲಿದ್ದರು, ಬಿಜೆಪಿಯವರು ಇದ್ದರು, ದೊಡ್ಡದವರು, ಅವರೇ ಹಾಕಿದ್ರೆ ಮಾಡಲಿಲ್ಲ, ನಾವೇ ಯಾಕೆ ಮಾಡಬೇಕಾಯ್ತು? ಅಂದರೆ ನಾವು ಸರ್ವ ಜನಾಂಗಕ್ಕೂ ಕೂಡ ಒಳ್ಳೇದಾಗಲಿ ಅಂತೇಳಿ ನಾವು ಬಯಸ್ತೇವೆ, ಅಭಿವೃದ್ಧಿ ಮಾಡ್ತೇವೆ. ನೀವು ಯಾರನ್ನೇ ಕೇಳಿದ್ರೆ ಯಾವ ಕಾಲದಲ್ಲಿ ಏನೇನಾಯಿತು ಅಂತ ಈ ಇತಿಹಾಸಕ್ಕೆ ಬನ್ನಿ, ಈ ದೇವರ ಇತಿಹಾಸಕ್ಕೆ ಬನ್ನಿ. ನಮ್ಮ ರಾಜಕಾರಣ ಮುಖ್ಯ ಅಲ್ಲ, ಭಕ್ತರಿಗೆ ಬಂದಂಥವ್ರಿಗೆ ಸರಿಯಾದ ರೀತಿಯಲ್ಲಿ ಪರಿಶುದ್ಧವಾದಂಥ ಬೇಡಿಕೆಯನ್ನು ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಅದನ್ನೆಲ್ಲ ಕೂಡ ಇವತ್ತು ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ನಾನು ಇಲ್ಲಿಗೆ ಇಲ್ಲೇ ದಿನ ರಾತ್ರಿನೇ ಬಂದೆ, ಬೆಳಗ್ಗೆ ಪೂಜೆಗೆ ಬರಬೇಕು ಅಂತಲೇ ನಾನು ಇಲ್ಲಿಗೆ ಬಂದೆ. ಭಾಳ ಸಂತೋಷದಿಂದ ಇವತ್ತು ಮಹದೇಶ್ವರನ ದರ್ಶನ ಮಾಡಿದ್ದೇನೆ. ಇನ್ನು ರಥಸೇವೆ ಕೂಡ ಮಾಡೋಂಥ ಅವಕಾಶ ಸಿಕ್ಕಿದೆ. ಇವತ್ತು ಎಲ್ಲರೂ ಕೂಡ ನಾಡಿಗೆ, ರಾಜ್ಯಕ್ಕೆ ಎಲ್ಲ ಒಳ್ಳೆಯದಾಗಲಿ. ಎಲ್ಲರಂತ ಬಂದಂಥ ಎಲ್ಲ ಭಕ್ತರಿಗೂ ಕೂಡ ಮನಸ್ಸಿಗೆ ನೆಮ್ಮದಿ ಸಿಕ್ಕಿ ಅವರೇನು ಬಯಸ್ಕೊಂಡಿರ್ತಾರೆ ಎಲ್ಲ ಕೂಡ ಭಗವಂತ ಅವರಿಗೆ ಸೃಷ್ಟಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಸರ್, ಸಚಿವ ಸಂಪುಟ ಸಭೆ ಬೆಟ್ಟದಷ್ಟು ನಿರೀಕ್ಷೆ ಇದೆ ಚಾಮರಾಜನಗರ ಜಿಲ್ಲೆಗೆ. ಖಂಡಿತ, ಅದಕ್ಕೋಸ್ಕರನೇ ಇಡೀ ಸರ್ಕಾರ ಇಲ್ಲಿಗೆ ಬಂದಿದೆ. ಕಾವೇರಿ ಜಲಾನಯ ಪ್ರದೇಶದಲ್ಲಿ ಏನೇನು ನೀರ ಕೆಲಸ ಆಗಬೇಕು ಅಂತೇಳಿ ನಾನು ಮೊದಲ ಬಾರಿಗೆ ಈ ಸಚಿವನಾಗಿ ಇಲ್ಲಿ ಬೇಕಾದಷ್ಟೆಲ್ಲ ಮಾಡಿದ್ದೀವಿ. ಇನ್ನು ಭಾಳ ವಿಚಾರಗಳು ಇಲ್ಲಿ ಏನೇನಾಗಬೇಕು. ಈಗಾಗಲೇ ನೀವು ರಸ್ತೆ ನೋಡಿದ್ದೀರಿ. ಹಿಂದೆ ನಾವು ಬರಬೇಕಾದ್ರೆ, ನಮ್ಮೂರಿಂದನೇ ಬರಬೇಕಾದ್ರೆ 4-5 ಗಂಟೆ ಆಗೋದು. ಈಗ ಕೂಡ ಪ್ರತಿ ವರ್ಷ ಲಕ್ಷಾಂತರ ಜನ ಕಾವೇರಿ ದಾಟ್ಕೊಂಡು ಬರ್ತಾರೆ. ಅದೊಂದು ದೊಡ್ಡ ಪದ್ಧತಿ ಇದೆ. ರೋಡ್ ಮಾಡೋಕ್ಕೆ ಈಗಾಗಲ್ಲ, ಮೇಕೆದಾಟು ಮುಗಿಲಿ. ಏಕೆಂದರೆ ನಾವು ಮಾಡಬೇಕು ಅಂತ ಐಡೆಂಟಿಫೈ ಮಾಡಿದ ಜಾಗದಲ್ಲಿ ಮಾಡಿದ್ರೆ ಮುಚ್ಚೋಗ್ತದೆ. ಮೇಕೆದಾಟು ಆದಮೇಲೆ ನೋಡೋಣ, ಕೆಳಗಡೆ ಒಂದು ಸಪ್ರೇಟ್ ರೋಡ್ ಮಾಡೋಕ್ಕಂತೂ ಹಿಂದೆ ಒಂದು ಪ್ಲಾನ್ ಇತ್ತು. ನಮ್ಮ ರಾಜಗೌಡರ ಕಾಲದಿಂದ ಒಂದು ಒತ್ತಾಯ ಇದೆ. ನೋಡೋಣ ಸರ್, ವಿಶೇಷ ಅನುದಾನದ ಘೋಷಣೆ ಸಾಧ್ಯತೆ ಇದೆ ಸರ್? ನೋಡೋಣ, ಈಗೆಲ್ಲ ಕೂತ್ಕೊಂಡು ಮಾತಾಡ್ತೀವಿ. ಅವ್ರು ಏನೇನು ಪ್ರಾಧಿಕಾರಕ್ಕೆ ಏನೇನು ಕೊಡಬೇಕು ಮಾಡ್ತೀವಿ. ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ವೆಂಕಟೇಶ್ ಅವರು, ನಮ್ಮ ಜಿಲ್ಲಾಧಿಕಾರಿಗಳು, ಹೆಣ್ಮಗಳು ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಸರ್, ಇದು ಟೆರರಿಸ್ಟ್ ಅಟ್ಯಾಕ್ ಸರ್, ಟೆರರಿಸ್ಟ್ ಅಟ್ಯಾಕ್ ನಡೆಯಪ್ಪ, ಅದನ್ನು ಸರ್ಕಾರ ನೋಡ್ತದೆ.